ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ಇವತ್ತಿನ ಲಾಗ್ ಒಳಗೆ ಏನೇನು ಸ್ಪೆಷಲ್ ಆಗ್ತದಪ್ಪ ನೋಡೋಣ ಬರ್ರಿ. ನಮ್ಮ ಎದುರುಗಡೆ ಇಲ್ಲಿ ವಾಚ್ಮನ್ ಮಕ್ಕಳು, ವಾಚ್ಮನ್ ಅವ್ರು ಇದ್ರಲ್ಲ, ಅವರೆಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ. ಅದೆಲ್ಲ ಇದೆ. ಆಮೇಲೆ ಅಪ್ಪನ ಫಂಕ್ಷನ್ದ ಕಾಲೇಜ್ ಒಳಗೆ ಏನು ಫಂಕ್ಷನ್ ಅದಾವಲ್ಲ, ಅದೆಲ್ಲ ತಯಾರಿ ಮಾಡ್ಕೊಳ್ಳೋದು ಅದೆಲ್ಲ ಇದೆ. ನಾವು ಏನೇನು ಮಾಡ್ತೀವಲ್ಲ ಇವತ್ತು ನೋಡಕ್ಕೆ ನಿಮ್ಗೆ ವಿಡಿಯೋ ಒಳಗೆಲ್ಲ ಸಿಗ್ತೀವಿ. ಖುಷಿ ಪಡ್ತಿದ್ದೆ. ತಗೊಂಬಲ್ಲ ಮತ್ತೆ ಅಲ್ಲಿ ತಗೊಂಬರ್ಲಿಲ್ಲ ನೋಡೋನು ಮತ್ತೆ ಮೊನ್ನೆ ಕೊಟ್ಟೆ ಹೋಗೋರು ನೀವ. ಇವ ಕಂಠಿ ಇಲ್ಲೇ ಇರ್ತಾನಂತ, ಹಾ ಹಾ ನಮ್ ಕಡೆನೇ ಇರ್ತಾನಂತವ. ಆಯ್ತು ಮತ್ತೆ ನಮ್ಮದು ನಿಮ್ಮದು ಎಷ್ಟು ಆಯ್ತು ಒಂದ್ ವರ್ಷ ಅದೇ ಇರ್ತಿದ್ರಲ್ಲ. ಹಾ ಚಂದ ಐತ್ಲ, ಮಸ್ತ್ ಐತಿ. ಭಾರಿ ತೊಗೊಂಡೆ. ನಾನು ಸ್ವಲ್ಪ ಆಟ ಆಡ್ತೀನಿ ಹೊರಗಡೆ ಮತ್ತೆ ಹೊಂಟೆ. ಅದೇ ನೀವು ಹೋಗಾತೇರಿ ಇವ್ರಿಗೆ ಹಾ ಅವೇನ್ ಮಾಡತಾನಲ್ಲ ಹಂಗಾರ 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 ಅವ ತೋರ್ಸಾವ. ಹಾ ಯಾರ್ದಿದ? ಯಾರ್ದ? ಹಾ ಮುಂದೆ ಅನ್ನಂದ ಹಾ ಅನ್ನಂದ ಐತಿ. ಗುಡ್ ಗುಡ್. ಮಸ್ತ್ ಐತ್ಲ. ಹಾ ನೀನು ನೀನು ಆಡ್ತಿ, ಅನ್ನ ಕರ್ಕೊಂಡ್ ಆಡ್ರಿ. ಹಾ ಇವು ಹಾ ಓಕೆ. ಎಲ್ಲ ಚಲೋ ಆಗ್ಲಿಪ್ಪ, ಎಲ್ಲ ಚಲೋ ಆಗ್ಲಿ, ಆರಾಮಾಗಿರಿ. ಹಾ ಮತ್ ಕಿರಿಕಿರಿ ಮಾಡ್ಬೇಡ್ರಿ ಪಾಪ ಅಪ್ಪ ಅಮ್ಮಾಗ ಭಾಳ ಚಲೋ ಅದಾರ ಅವ್ರ. ಹಾ ಎಲ್ಲ ಇದ್ ಮಾಡ್ಕೊಂಡು ಹೋಗ್ರಿ. ಇರ್ಲಿ ಇರ್ಲಿ ಪ್ರಕಾಶ್, ಇರ್ಲಿ ಇರ್ಲಿ, ಬ್ಯಾಡ್ರಿ ಬೇಡ್ರಿ. ಎಲ್ಲ ಚಲೋ ಆಗ್ಲಿಪ್ಪ, ಹಿಂಗ ಆರಾಮಾಗಿರಿ. ಅದ ಮತ್ ಏನ ಏಕದಮ ಹೊಂಟ್ರಿ ಅಚಾನಕ್? ಇವ ಕಂಠಿ ಇಲ್ಲೇ ಇಲ್ಲೇ ಇರ್ತಾನಂತ. ಇರ್ಲಿ 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 ಹೋಗಿ ಬರ್ತೇರಿ. ಅಮ್ಮದು ಹೊಂಟ್ರ ಸಾಮಾನು ತಗೊಂಡು ಹೋಗ್ಯಾರ ಏನಿಲ್ಲ ಈಗ ಟ್ರ್ಯಾಕ್ಟರ್ ತುಂಬಂದ್ರೆ ಟ್ರ್ಯಾಕ್ಟರ್ ಎಲ್ಲ ಯಾಕೆ ಮಾಡತ್ತೀರವ? ಅವ್ರ ಕಡೆ ಒಳಗೆ ಹೋದ್ರಿ ತಗೊಂಬರಕ್ ಹೋದ್ರಿ. ಮತ್ ನೀವ್ 1 ತಾರೀಕಿಗೆ ಮಟ್ಟ ಆದ್ರೂ ಪಾಪ ಇಟ್ಕೋ. ಇರ್ಲಿ ಇಟ್ಕೋ, ಇರ್ಲಿ ಇರ್ಲಿ ಮಾ ಇರ್ಲಿ. ಎಲ್ಲ ಚಲೋ ಆಗ್ಲಿ. ಅದೇ ದೇವ ಸಾಲಿ ತಪ್ಸಂಗಿಲ್ಲ ಏನ? ಸಾಲಿ ಪೈಸನ ರೊಕ್ಕ ಕೊಡ್ತೀವಿ. ಬಾಯ್ 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 ಕೊಡ್ಬೇಕು. ಎಲ್ಲ ಸೆಡ್ ತೆಗೆದ್ರು. ಮತ್ತು ನಮ್ಮ ಮನೆಯವ್ರು ಹೋಗೋಕ್ಕಿಂತ ಮೊದಲ ಗಾಡಿ ಬರತ್ತಾವ. ಇಬ್ರು ಓಡಿ ಬರ್ತಾರ ನೋಡಿ. ಹಿಂಗೆ ದಂದನ್ ಪಾಪ ಈಗೆಲ್ಲ ಖಾಲಿನ ಆತಿಲ್ಲ, ಇದೆಲ್ಲ ತೆಗ್ದು ಇಡತ್ತಾರ. ಅಪ್ಪಿ ಚಾಕ್ಲೇಟ್ ಕೊಡ್ರಿ ಅವಂಗ, ಅಲ್ಲಿ ಚಾಕ್ಲೇಟ್ ಅವ್ನು ಕೊಡಾಕ ಅವು ಕೊಡ್ರಿ. ಹಾಂ ಗ್ಯಾಸು ಎಲ್ಲ ತೆಗ್ದಿಟ್ಟಾರ. ಅಮ್ಮನೂ ನಿಂತಾಳ ಅಲ್ಲಿ, ಎಲ್ಲ ಗೋಳಿ ಮಾಡ್ಯಾರ ಸಾಮಾನು. ನಮ್ಮ ಚಾದ ಗ್ಲಾಸು ಕೊಟ್ಟಾರ ನಮಗೆ ವಾಪಸ್. ಪರಿಚಯ ಇಷ್ಟಪ್ಪ ಭೇಟಿ. ನಿಮ್ದು ಶೂಸ್ ತಗೊಳಲ್ಲ ಪಾಲಿಶ್ಗೆ? ಎಲ್ಲ ಸರಿ. ಜನ ಇದ್ರು, ಅಡುಗೆ ಮಾಡ್ತಿದ್ರು, ಇರ್ತಿದ್ರು. ಓಡಿ ಬಂದು ಪಾಪ ಬಾಗಿಲ ಹಾಕೋದು, ಓಡಿ ಬಂದು ಬಾಗಿಲ ತೆಗಿಯೋದು ಮಾಡ್ತಿದ್ರು ಅವರಿಬ್ರು. ಇರ್ತದೆ ಸ್ವಲ್ಪ ದಿನ ಇರೋದು ಹೋಗೋದು ಎಲ್ಲ ಪಾಪ ಅವ್ರದ್ದು. ಎಲ್ಲ ಪತ್ರ ಅದಾದ ಕೆಲಸ ಬಂತವ್ರದ್ದು. ಮತ್ತು ಈಗ ನಾವು ಸ್ವಲ್ಪ ಎಲ್ಲ ಫಂಕ್ಷನ್ ಎಲ್ಲ ಬಟ್ಟೆ ತೆಗೆದು ಇಡಾತಿದ್ದು, ಬೇರೆ ತೆಗೆದಿದ್ದೀವಿ. ಈಗೆಲ್ಲ ಬ್ಯಾಗ್ಗಳೆಲ್ಲ ಹಿಂಗೆ ತೆಗೆದು ಹೋಗ್ತಿದ್ದೀನಿ. ಇಲ್ಲೆಲ್ಲ ಇಡೋದದ. ಒಳಗಡೆ ಸ್ವಲ್ಪ ಬಟ್ಟೆಗಳು ತೆಗೆದಿಟ್ಟಿದ್ದೀನಿ. ಬಂದೇ ಬಿಟ್ಟರು ಅವ್ರು ಅಪ್ಪೋದು. ಇನ್ನೊಂದು ಕಾರ್ ತೊಗೊಂಡು ಬಂದೇ ಬಿಟ್ರಿ. ಬೇಗ ಬಂದ್ರಲ್ಲ. ಸೆಟ್ ತೆಗೆದ್ಮೇಲೆ ಹೆಂಗೆ ಕಾಣಿಸತೈತೆ ನೋಡಿ. ಎಲ್ಲ ಖಾಲಿ ಹತ್ಲ ಎಲ್ಲ ಬೆಂಕಿ ಹಚ್ಚಿಬಿಟ್ರೆ ಅಲ್ಲೆಲ್ಲ ಇದು ಮಾಡ್ಕೊಂಡು ಸುತ್ತ ಮಾಡ್ಕೊಳ್ತಾರೆ ಎಲ್ಲ. ಕೆಟ್ಟುಗಳು ಸಣ್ಣ ಮರಿಗಳು ಹೋದರು. ಮತ್ತು ಇವರು ವಾಚ್ಮ್ಯಾನ್ಗಳು ಅವರು ಎಲ್ಲ ಇಬ್ಬರೆಲ್ಲ ಹೊರಗಿನ ಅವರೆಲ್ಲ ಹೋಗಿ ಮತ್ತೊಂದೆಲ್ಲ ಅಂಗಡಿ ಸಾಮಾನು ಅದು ತೊಗೊಂಬಂದ್ರು. ಹಂಗೆ ತಂದಿದ್ದೆ ಏನೇನು ತೊಗೊಂಬಂದ್ರಿ? ಇದೆಲ್ಲ ಭಾಳ ತೊಗೊಂಬಂದ್ರಲ್ಲ. ಹಾಂ ಅಪ್ಪಂದು ಶಾಪಿಂಗ್ ಆತ. ಛೇ ಬಟ್ಟೆ ಇಲ್ಲ ಅನ್ಕೊಂತ ಬಟ್ಟೆನೇ ಇರಲಿಲ್ಲ ಅವ್ರ ಕಡೆ. ಆಫೀಸದ ಒಳಗೆ ಬಟ್ಟೆ ಹಾಕೊಂಡು ಹೋಗ್ತಿದ್ರಲ್ಲ, ಅದು ಬರೀ ಅದು ಹಾಕೊಳಕಲ್ಲಿ ಮೊನ್ನೆ ಫಂಕ್ಷನ್ ಹೋಗಿ ಹಾಕೊಂಡು ಹೋಗಾಗ ಮ್ಯಾಚಿಂಗ್ ಶರ್ಟೇ ಇರಲಿಲ್ಲ. ಗಡ್ಬಡಿ ಅಲ್ಲಿ ನೀನು ಕಾರ್ಯಕ್ರಮ ಕಾಲೇಜ್ ಮುಗಿಸ್ಕೊಂಬಂದ್ಮೇಲೆ ಬಟ್ಟೆನೇ ಇಲ್ಲ ಹಾಕೊಳಕಪ್ಪ. ಎಲ್ಲ ಹೈಟಾಯ್ತು. ಯಜಮಾನ್ರೆ ಚಲೋ ಆಯಿತು, ಯಾಕಂದ್ರೆ ಬಟ್ಟೆನೇ ಇರಲಿಲ್ಲ ಅವರಿಗೆ. ಅವ್ರಿಗೆ ಬೈದ ಹೇಳಿ
ನೋಡಿ ಇಲ್ಲಿ ತಗೋ ಒಂದೊಂದು ಎಲ್ಲ ಒಂದೊಂದು 1,000 ರೂಪಾಯಿ ಅದಾವಲ್ಲ ಶರ್ಟ್, ಒಂದೊಂದು 1,000 ರೂಪಾಯಿ ಅದಾವು. ಆಯಿತು ಇಲ್ಲಿ ಚಲೋ ಪಾಪ ತೊಗೊಂಡ್ರಿ, ತೊಗೊಳೋದನೇ ಇಲ್ಲ. ಇಷ್ಟಾಗಿ ಬಟ್ಟೆ ತೊಗೊಂಬಂದಿದ್ದೀರಾ, ನನಗೆ ಬ್ಯಾಡಾಗಿತ್ತು, ನನಗೆ ಬಟ್ಟೆ ಅದಾವಲ್ಲ, ನಂಗೆ ಯಾಕೆ ತೊಗೊಂಬಂದಿದ್ದೀರಾ ಇಷ್ಟೊಂದು ಬಟ್ಟೆಗಳು ಇವೆಲ್ಲ? ಬ್ಯಾಡ ನಂಗೆ ಆಗೈತಿಗೆ ಸಾಕು. ನಿಮಗೇನು ಬಟ್ಟೆ ತೊಗೋಬೇಕೇನಿಲ್ಲ, ಏನೇನು ತೊಗೊಂಬಂದ್ರಿ ಮತ್ತೆ? ಹಾಂ, ನನಗೆ ಗೊತ್ತಾಯ್ತು ತಗೋರಿ. ಈಗೆಲ್ಲ ನಿಮ್ಗೆ ಮಾಡ್ಕೊಳ್ಳೋರಿಗೆ ಏನೇನು ಬಟ್ಟೆ ಅನ್ಕೋತ ಏನೇನು ಮಾಡಿಟ್ರಿ ಇಲ್ಲಿ, ಏನೇನು ತಂದಿದ್ದೀರಾ ಮ್ಯಾಚಿಂಗ? ಒಬ್ಲಿ ಹಿಂಗೆ ಕರ್ಯಾತ ಹಿಂಗೆ ಕರ್ಯಾತ, ಬೊಬ್ಬಲಿಗೆ ಮಾತಾಡ್ಸ್ಲಿಲ್ಲ. ಬಂದಾಳ ದುದಿಗೆ ಮಾತಾಡ್ತೀನೇನೋ, ದುದಿ ಕರ್ಯಾತೈತೆ ನೋಡಿ ಬಬ್ಲು. ಬಾ ಮಲ್ಕೊಲಿಲ್ಲ ನೀ, ಆ ಕಡೆ ಬರ್ತಾ ಬಾ, ಅಲ್ಲಿ ಹಂಗೆ ಬರ್ತಾ ಬಾ, ಹಂಗೆ ಬಾ, ಹಾಂ ಬಾ, ಈಗ ಊಟ ಮಾಡುವ. ಚಿಮ್ಮ ಅಷ್ಟೇ ಮೊದಲು ಕೊಡ್ತೀನಿ, ಉಳ್ಸಾತ ಎಲ್ಲ ಇಲ್ಲಿ ಅಲ್ಲಿ ಹೋಗ್ರ ನೋಡಲ್ಲ ಹೆಂಗೆ ಮಾಡತ್ತ. ಚಿಮ್ಮ ಇಲ್ಲ ಕಾಣಿಸತೈತಿ, ಬ್ಯಾಡಾಗೈತಿ, ಸ್ವಲ್ಪ ತಿಂದು ಓಡ್ತಾ ಒಂಚೂರು ತಿಂತಾಳ ಮತ್ತು ಓಡ್ತಾ ದಂದ ಅಲ್ಲಿ ತಾಳಿ ಒಂದು ಸ್ವಲ್ಪ ಹುಷಾರ ಕಡೆ ಬಂದ ಸ್ವಲ್ಪ ಚೇಂಜ್ ಆಗ್ಯಾಳಿ. ಇಲ್ಲಿ ಯಾಕೆ ಮಾಡಿದ್ದೀರಾ ಅಭಿಮಾನಿಗಳಿಗೆ ಹೇಳ್ರಿ, ಶಾರ್ಟ್ಸ್ ಮಾಡಿ ನಾ ಬಿಟ್ಟೇನಿ. ಈಗ ನಿಮ್ದು ಪ್ಲಾನ್ ಏನೈತೆ ಅಂತ ಇದೆ? ನೋಡಿ ಓಪನ್ ಮಾಡಿ ನೋಡಿದ್ಮೇಲೆ ಎಲ್ಲ ಒಂದೊಂದು ತೆಗಿಬೇಕಾಗ್ತದೆ, ಹಾ ಎಲ್ಲ ಹುಡುಕಾಡಬೇಕಾಗಿಲ್ಲ. ನಮ್ಗೆ ಯಾವ್ದು ಬೇಕಂತ ನಾವು ಇಲ್ಲಿ ಚಾಯ್ಸ್ ಮಾಡ್ಬೋದು. ಇಲ್ಲ ರೇಟಿಂಗ್ ಒಳಗೆ ಇದೆಲ್ಲ, ಇಲ್ಲಾಂದ್ರೆ ತೆಗೀದು ಚೈನ್. ಯಾಕಂದ್ರೆ ಈಗ ಇಷ್ಟ ಇಲ್ಲಿಂದ ನೀವು ಏರ್ಬೇಕು, ಏರಿ ಇಲ್ಲಿ ನಿಲ್ಬೇಕು, ನೋಡ್ಬೇಕು ಅಷ್ಟ. ಅವಾಗ ಆ ಗಡ್ಬಡಿ ಒಳಗೆ ತಯಾರಾಗೋ ಟೈಮ್ದಾಗ ಅಷ್ಟು ಟೈಮ್ ಇರೋದಿಲ್ಲ. ಸ್ಟ್ಯಾಂಡ್ ಮಾಡೋಣ, ಮತ್ತೆ ಏರಾಕ್ ಸ್ಟ್ಯಾಂಡು ಮಾಡೋದು. ಜಸ್ಟ್ ಹಿಂಗೆ ಸ್ಟ್ಯಾಂಡ್ ಮಾಡ್ತಾರೆ, ಹಿಂಗೆ ಹಿಡಿತೀನಿ, ಹಾಂ ಹಿಂಗೆ ಹಾಂ ಹೋಗುದಾಗ ಈಗ ಹಾಕಿ ಹಾಂ ಹಾಕಿ ಹಾಂ ನಡೀತದ. ಹಂಗೆ ಇಟ್ಬಿಡೋದು. ಹಾಂ ನಡೀತದ. ಕಂಡಿಲ್ಲ ಯಾರು ಆ ದೇವರನ್ನು, ಇರಬಹುದು ಏನು ನಿಮ್ಮಂತೆ ಅವರು, ಗೆಳೆಯ ಎನ್ನಲ ಏನ್ ಸೂರಿ ಮಾಮ ಎನ್ನಲ, ಏನ್ ಮಾವ ಎನ್ನಲ. ಬರೀ ಊಟ ಮಾಡಿ ಬರ್ರಿ. ಹಾಂ ಕೊಡ್ತೇವಮ್ಮ, ನಿಂಗೂ ನಾಷ್ಟ ಕೊಡ್ತೇವೆ. ಭಾಳ ಮೇಡಮ್ಲ ಆಮ್ಲೆಟ್ ಕರ್ ನಾಷ್ಟ ದೇತಾಕ ನಾಳೆಗೆ. ಇವತ್ತು ಫೋಟೋಶೂಟ್ ಅದ, ಅದಕ್ಕೆ ಇವತ್ತು ಎಫ್ರೋನ್ ಹಾಕೊಂಡಲ್ಲ. ಆಯಿತು, ಹೊಸ ಬಟ್ಟೆ ಹೆಂಗೆ ಅನಿಸ್ತದ ನೋಡಿ. ಈ ರೀತಿ ಬಟ್ಟೆಯಲ್ಲಿ ಹೊಲಿಸಿದ್ದೀವಿ, ರೇಮಂಡ್ ಒಳಗೆ ಭಾಳ ಚಲೋ ಹೊಲ್ದಾರ. ಆಮೇಲೆ ಒಂದು ಲುಕ್ಕ ಬೇರೆ ಅನ್ನಿಸ್ತಾ ಇದೆ ನೋಡಾಕ. ಅದು ಓದ್ಲಿಗ ಯಾಕೋ ಇವತ್ತು ಭಾಳಷ್ಟು ನಿದ್ದೆ ಮಾಡಿ ಎದ್ಲು, ನಿದ್ದೆ ಅಂತ ಹೇಳಿ 8:30 ಟೈಮ್ ಆಗಿ ನೋಡು ಎಷ್ಟು ಸ್ವಚ್ಛಾಗ್ಯಾವ ನೋಡು. ಯಾವಾಗ ತೊಳೆದ್ರೆ ಏನೂ ಗೊತ್ತಾಗ್ಲಿಲ್ಲ ನೋಡು. ಹಾಂ ಎಲ್ಲ ರಾತ್ರಿ ನಿನ್ನೆ ರಾತ್ರಿ ಅದ ಬರುವುದು ಆಮೇಲೆ ಆ ಕಡೆ ಒಳಗಿಂದ ಹೋಗ್ಬೇಡ, ಹೊರಗೆ ಚೆನ್ನಮ್ಮ ಸರ್ಕಲ್ ಕಡೆಯಿಂದನೂ ಹೋಗ. ಹಾಂ ತೆಗಿತಾರ ಗಬ್ಬಿ. ಬಾಯ್ ಪೂ, ಹುಷಾರು. ಡಾಕ್ಟರ್ ಶರಣ್ ಕುಮಾರ್ ಎಷ್ಟು ಖುಷಿಯಿಂದ ಕಾರ್ ತೊಗೊಂಡು ಹೋಗ್ತಾ ಇದ್ದಾನ. ಚಲೋ ಆಯಿತು. ಒಂದೊಂದಾಗಿ ಕಲೀಲಿ ಎಲ್ಲ. ಮತ್ತು PG ಹೋಗುವಾಗ ಬೇಕಾಗ್ತದೆ. ನಿಮ್ಮ ಆಶೀರ್ವಾದನೂ ಅವನ ಮೇಲೆ ಇರಲಿ ಸದಾ. ಅಲ್ಲಿ ನೋಡಿ ಹೆಂಗೆ ಜೀವ ನೋಡ್ಕೊತ ನಿಂತೈತಿ. ಜೀವ ಹೆಂಗೆ ನೋಡತೈತಿ ನೋಡಿ. ಯಾಕಂದ್ರೆ ನೀವು ನಿಜ ಅಂತಿರಲ್ಲ, ಅಮ್ಮನ ಭಾಳ ಪ್ರೀತಿ ಮಾಡ್ತಾ ಅಂತ. ಅಮ್ಮಗಿದ್ಲು ಅಪ್ಪ ಭಾಳ ಪ್ರೀತಿ ಮಾಡ್ತಿರ್ತಾರೆ.
ಶುಭ ಮುಂಜಾನೆ ಅಭಿಮಾನಿಗಳೇ, ಶುಭೋದಯ ಎಲ್ಲರಿಗೂ. ನೋಡಿ ಅಪ್ಪು ಇಲ್ಲೇ ಮಲ್ಕೊಂಡಿದ್ದಾನ. ಅವನದು ಕಾಲೇಜ್ ಹೋಗಿ ಕೆಲಸ ಐತಂತ ಹೋಗವದಾನ. ಶಾಂಭವನಿಗೆ ಅವಳು ಕೂತಾಳ ಅಭ್ಯಾಸ ಮಾಡ್ಕೊತ. ಒಬ್ಬ ಆಕಿ ಬಂದಾಳ ಪಾಪ ಕೆಲಸ ಮಾಡತ್ತಾಳ ಒಬ್ಳ. ನನಗೂ ಪರೋಟ ಮೆಂತ್ಯ ಪರೋಟ ಅದು ಮಾಡೋದೈತಿ. ನಾನು ಮೆಂತ್ಯ ಪರೋಟ ಚಟ್ನಿ ಅದು ಇವತ್ತು ಮಾಡೋ ಹೋಗಿದ್ದೀನಿ. ಯಜಮಾನ್ರು ಜಿಮ್ಮಿಗೆ ಹೋಗ್ಯಾರು. ಮತ್ತು ಆಮೇಲೆ ಸ್ನಾನ ಮಾಡಿ ಆಮೇಲೆ ಸಿಗ್ತೀನಿ ನಾ. ಟೈಮ್ ಬೇರೆ ಆಗೈತಿ, ಗಡ್ಬಡಿ ಅದ. ಈಗ ಮುಗಿಸ್ಕೊಂಡು ಬಂದರು ನೋಡಿ ಇವ್ರು ಜಿಮ್ ಬೇಗ. ಹೋಗಿದ್ದು ಬೇಗ ಹಸಿರಾದ್ರಲ್ಲ. ಬೇಗ 7 ಗಂಟೆಗೆ ಹೋಗಿದ್ರೇನು? ಹೋಗಿದ್ವಿ. ಹಾಂ, ಎಂಟಾಯ್ತು. ಆಯಿತು, ಚಲೋ ಆಯ್ತು. ಚಲೋ ಆತ ಇಲ್ಲ. ಡನ್. ಶುಭ ಮುಂಜಾನೆ ಅಭಿಮಾನಿಗಳೇ, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ಇವತ್ತು ಸ್ಪೆಷಲ್ ನಮ್ಮ ಮನೆಯೊಳಗೆ ಏನಪ್ಪ ಅಂತಂದ್ರೆ ಮೆಂತಿ ಪರೋಟ. ಎಲ್ಲರಿಗೂ ಬಹಳ ಫೇವ್ರೇಟ್. ನಾ ಮೆಂತಿ ಪರೋಟ ಏನು ಮಾಡಿರ್ತೀನಲ್ಲ, ನಮ್ಮ ರಿಲೇಟಿವ್ಸು ಬಂದವ್ರ ಗೆಸ್ಟಿಗೂ ಭಾಳ ಇಷ್ಟ ಆಗ್ತೈತಿ. ಎಲ್ಲರೂ ಅಂತಾರೆ ಚಟ್ನಿ ಮತ್ತು ಅದು ಇದು ಭಾಳ ಮಸ್ತ್ ಆಗಿರ್ತೈತಿ, ಪರೋಟ ಟೇಸ್ಟಿ ಭಾಳ ಆಗಿರ್ತಾವ ಅಂತ. ಅದಕ್ಕೆ ಅವಳು ಕೆಲಸದವಳು ಬಂದಿಲ್ಲ. ಒಬ್ಬಳು ಸಕ್ಕು ಅಂತ, ನಿಮ್ಗೆ ಗೊತ್ತದ, ಸಕ್ಕು ಸ್ವಲ್ಪ ಮ್ಯಾಲಿನ ಮೇಲೆ ತಪ್ಪಿಸ್ತಾಳ. ಇವಳು ಸಲ್ಮಾ ಅಂತೂ ಬರ್ತಾಳೆ, ಮಾಡ್ತಾಳೆ, ಕೆಲಸ ಮಾಡತ್ತಾಳ ಅವಳು. ಈಗ ನಾನು ಪರೋಟದೆಲ್ಲ ರೆಡಿ ಮಾಡ್ಕೊತೀನಿ. ಪಟಾಪಟ ಸ್ನಾನನೂ ಆಯಿತು, ರೆಡಿನೂ ಅದೇ. ಈಗ ಪರೋಟ ಪಟ್ ಅಂತ ರೆಡಿ ಮಾಡ್ಕೊಂಡು ಆಮೇಲೆ ನಿಮ್ಗೆ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಅಂತ ಇದ್ದಾರೆ. ಪರೋಟದ ರೆಸಿಪಿನೂ ಬಿಡ್ರಿ, ಭಾಳ ಚಲೋ ಮಾಡ್ತೀರಿ ನೀವು. ಪರೋಟ ಮಸ್ತ್ ಆಗ್ತಾವ, ನಾವು ಕಲಿಬೇಕು, ಚಟ್ನಿನೂ ಕಲಿಬೇಕಂತ ನೋಡೋಣ ಒಂದು ಟೈಮ್ ತಗೊಂಡು. ಅದು ಈಗ ನಮ್ಮ ಮನೆಯವರು ಮನ್ಯಾಗ ಅದಾರ, ನಾವಿಬ್ರು ಸೇರಿ ನಿಮ್ಗೆ ಇಂಥವೆಲ್ಲ ರೆಸಿಪಿಗಳು ಮಾಡಿ ಬಿಡೋರದೇವಿ, ಅದು ಮಾಡಿಬಿಡ್ತೀವಿ. ಸೊಪ್ಪು ಬೇಕಿದ್ದಕ್ಕೆ 1-2 ಸೂಡು ಮೆಂತ್ಯ ಸೊಪ್ಪು ತೊಗೊಂಬಂದಿದ್ರೆ ನಮ್ಮ ಮನೆಯವ್ರ. ಅದಕ್ಕೆ ಅದು ನೀರಾಗ ಹಾಕಿ ತೊಳ್ಯಾಕಿಟ್ಟಿದ್ದೆ. ಸ್ವಚ್ಛ ತೊಳ್ಕೊಂಡು ಇದೆ 2 ನೀರಲ್ಲಿ. ಆಮೇಲೆ ಈಗ ಕೊಬ್ಬರಿ ಇಟ್ಕೊಂಡಿದ್ದೀನಿ, ಮತ್ತು ಇದು ಮಿಕ್ಸರ್ ಎಲ್ಲ ಹಚ್ಚಬೇಕು. ಇದೆಲ್ಲ ಮಾಡ್ಕೋತೀನಿ. ಟೈಮ್ ಆಗೈತಿ ಶಾಂಭವಿಗೆ 8:30 ಈಗಾಗಲೇ ಆಗೈತಿ. 9 ಗಂಟೆ ತನಕ ಅಂದ್ರೆ ಡಬ್ಬ ಮಾಡಿ ಕಟ್ಟಬೇಕು. ಆಮೇಲೆ ನಿಮಗೆಲ್ಲ ಹಿಟ್ಟನ್ನ ರೆಡಿ ಮಾಡಿ ಚಟ್ನಿ ಅದು ಮಾಡಿ ಆದಮೇಲೆ ನಿಮ್ಗೆ ತೋರಿಸ್ತೀನಿ. ಇವತ್ತು ಸ್ಪೆಷಲ್ ಪರೋಟ ಡಬ್ಬ ಒಳಗದ. ಭಾಳ ಖುಷಿ ಉಳಿಗೆ ಶಾಂಭವಿಗೆ. ಮತ್ತು ಪರೋಟ ಚಟ್ನಿ ತಿಂತಾಳೀಗ, ಫೇವ್ರೇಟ್ ಚಟ್ನಿ ಐತಿ. ಡಬ್ಬ ಕಟ್ಕೊಂಡಾಳ. ಬಾಬಾ ಬೇಗ ಬಿಡಾಕಿದ್ದೆಲ್ಲ ಗಾಡಿ ಸರ್ವಿಸಿಂಗ್ ಕೊಡೋರಲ್ಲ, ಕಾರು ಅದೆಲ್ಲ ಕೆಲಸ ಇರ್ತದೆ, ಸರ್ವಿಸಿಂಗ್ ಕೊಡೋದು. ಒಬ್ಳಿ ಊಟ ಮಾಡಿ ಅಲ್ಲಿ ಕೂತಾಳ ಸಜ್ಜೆ ಮೇಲೆ. ಆರಾಮದಾಳ, ಎಲ್ಲ ತಿಂದಾಳ. ರಾತ್ರಿ ತೊಗೊಂಬಂದಿದ್ದಿಲ್ಲ ಅದೆಲ್ಲ ತಿಂದ, ಸ್ವಲ್ಪ ಎಷ್ಟು ಬೇಕು ಅಷ್ಟು ತಿಂದ ಆರಾಮದ. ಏನು ಚಿಂತೆ ಮಾಡಬೇಡ, ಹುಷಾರಾಗಿ ಹೋಗ್ಬಾ. ನೀವು ಹುಷಾರಲ್ಲೇ ಗಾಡಿ ಬಡಿ ಅಲ್ಲಿ. ಗಡ್ಬಡಿ ಮಾಡಬೇಡ. ಡಬ್ಬ ಕಟ್ಕೊಂಡು ಎಲ್ಲ ಪರೋಟ ಜಾಸ್ತಿ ಕಟ್ಕೋಬೇಕೇನಿಲ್ಲ. ಯಾಕಮ್ಮ ಹಿಂಗೆ ಜೋಲೇನು ಕಲ್ಲ ಮೇಲೆ ಕಾಲಿಟ್ಟು ಅದು ಆಕೆ ಗೊತ್ತಿಲ್ಲಲ್ಲ ಪಾಪ. ಆಕೆ ಗುಡಿಸಿದಾಳು, ಇನ್ನೂ ಗುಡಿಸಿಲ್ಲ ಆಕೆ. ನಾಳಿಂದ ಸ್ಟಾರ್ಟ್ ಮಾಡ್ತಾ ಅಂತ. ಸಲ್ಮಾನು ಗುಡ್ಸಾಕಿ ಫ್ರೋನ್ ಸಲುವಾಗಿ ತಕೊಂಡಾನ, ಹಾಕೊಂತ ತಗೋ. ಈಗೇನು ಬೇಡಲ್ಲ ನಿಂಗೆ? ಓಕೆ, ಹುಷಾರು ಮಾಡ್ಕೊ ಎಲ್ಲ ನಿಂದೆಲ್ಲ. ಹಾಂ ಆಗೈತೆಲ್ಲ, ಚಲೋ ಆತದ ನೆನ್. ಬಾಯ್ ಮಾ. ಹೋಗುವ ಟ್ರಕ್ ಬಸ್ ಅದು ಭಾಳ ಬರ್ತಾವಂತ ಪಾಪ. ಅವಳು ಹೇಳತ್ತಿದ್ಲ, ಏನು ಮಾಡೋದು ಭಾಳ. ಅಪ್ಪಣ್ಣ ಪರೋಟ ಮಾಡೈತೆ, ನಾಷ್ಟ ಮಾಡ್ಕೊಬರ್ರಿ. ಚಲೋ ಆಗೈತಲ್ಲ, ನಡೆದೈತೆ ನೋಡಿ ಪರೋಟ. ಈ ರೀತಿ ಪರೋಟ ಮಾಡ್ತೇವೆ ನಾವು. ಮತ್ತು ಈ ರೀತಿ ಇದು ಪರೋಟ ನಮ್ಮ ಮನೆ ಒಳಗೆ ಪರೋಟನ ಸ್ಪೆಷಲ್. ಯಾವಾಗಾದ್ರೂ ಮಾಡ್ತೇವೆ ಖರೆ, ಹಿಂಗೆ ಸ್ಪೆಷಲ್ ಪರೋಟ ಮಾಡಿರ್ತೇವೆ. ಟೇಸ್ಟಿ ಭಾಳ ಆಗ್ತಾವೆ. ಅವಳು ತಿಂದಿಲ್ಲ ಅಂತ ಪಾಪ. ಸಲ್ಮಾ ಯಾವಾಗ ತಿಂದಿಲ್ಲ, ಅವ್ರು ಮಾಡೋದಿಲ್ಲ ಅಂತ. ನಾನು ಫಸ್ಟ್ ಟೈಮ್ ಆಕಿಗೆ ಅದು ಕಹಿ ಆಗ್ತೈತೇನು ಮೇಡಮ್ ಅನ್ನತ್ತಾಳ. ಇಲ್ಲ ಕಹಿ ಆಗಲ್ಲ ಮಾವ, ಟೇಸ್ಟ್ ಆಗ್ತೈತೆ ಅಂತ ಹೇಳಿ ಆಮೇಲೆ ತಿಂದು ಹೇಳ್ತಾಳೆ. ಈಗ ಪಟ್ ಇದಷ್ಟು ಅದಾವಲ್ಲ ಮುಗಿಸ್ಕೊತೀನಿ, ಆಮೇಲೆ ವಿಡಿಯೋ ಮಾಡ್ತೇನೆ. ಈಗ ಹಾಲು ರೆಡಿ ಆಗೈತಿ. ಯಜಮಾನ್ರಿ ಈಗ ರೆಡಿ ಆದರು. ಮತ್ತು ಕೆಲಸ ಅದೇ ನೋಡೋರಿಗೆ ಪಾಪ. ಅವ್ರವ್ರ ಕೆಲಸ ಎಷ್ಟೊಂದು ತುಂಬಿರ್ತಾವೆ. ಮತ್ತು ಅದ್ರ ಈ ತರಕಾರಿನ ತೊಗೊಂಬರಕ್ಕೆ ಹೊಂಟಾರ. ಒಂದು ದಿನವೂ ನನಗೆ ನೀ ತರಕಾರಿ ತೊಗೊಂಬರೋಗು, ನೀವು ಹೋಗು ತರಕಾರಿಗೆ, ಯಾಕೆ ನೀವು ಹೋಗಲ್ಲ ಅಂತ ಹಿಂಗೆ ಒಂದು ದಿನವೂ ಅನ್ಲಿಲ್ಲ ಅವ್ರ. ಇದು ಈ ಕೆಲಸಗಳ ಜೊತೆನೂ ಮತ್ತು ಇದ್ರಾಗೊಂದು ಬಟಾಟಿ ಐತೆ ನೋಡಿ, ಹೋಗವಂದ ನೀ. मग चटणी देऊ का आणि जरा थांब. घे तुला. हां घे. ಆಯಿತು, ಖುಷಿ ಆಯ್ತು ನನಗೆ. ಅವ್ರ ಯಜಮಾನ್ರಿಗೆ ನಾವು ನಾಷ್ಟ ಮಾಡಿ ಕಳಿಸ್ಕೊಡ್ತೇವಲ್ಲ, ಅದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಕೆಲಸ ಐತಿ. ಹಿಂಗೆ ಕಾಣಿಸ್ತಾ ಇದೆ ನೋಡಿ ವಾಚ್ಮೆನ್ ಸೆಡ್. ಈ ರೀತಿ ಆಗಿಬಿಟ್ಟೈತಿ. ಎಲ್ಲ ತೆಗ್ದಿದ್ದಾರೆ. ಆಮೇಲೆ ಇಲ್ಲೆಲ್ಲ ಇದ್ರು ಅವ್ರು. ಆವಾಜ್ ಬರೋದು, ಮಾತಾಡೋದು ಎಲ್ಲ ಜನ ಕೇಳಿಸ್ತಿತ್ತು. ಪಾಪ ಇಷ್ಟು ದಿನ ಋಣ ಇತ್ತು. ಆಯ್ತು, ಅವ್ರ ಕೆಲಸ ಮುಗೀತು, ಹೋದ್ರೀಗ. ಅವರಿಗೆ ಅಲ್ಲಿ ಮತ್ತೆ ಎಲ್ಲರ ಜೊತೆ ಬ್ಯುಸಿ ಆಗಿರ್ತಾರೆ, ಎಲ್ಲರ ಜೊತೆ ಮಾತಾಡ್ಕೋತ. ಈಗ ನಮಗೆ ಒಂದು ನೆನಪವೇ ಇರ್ತಾವೆ.
ಪರೋಟ ಮಾಡೋದು ಬಿಟ್ಟೆ ಬಂದಿದ್ದೀನಿ. ಯಜಮಾನ್ರಿ ಇಲ್ಲಿ ಏನು ಮಾಡ್ಕೊತಾರೆ ನೋಡಿ ಒಳ್ಳೆ ಅದೇ ಬಾಗ್ಲ ಮುಂದೆ ಮಾಡ್ಕೊಂಡು ಹೋಗ್ತಾರಲ್ಲ ನೀವು. ಬಾಯ್. ಮತ್ತು ಅಪ್ಪನ ಹೋಗ್ತಾ ಇದ್ದಾನೆ ಈಗ ಕಾಲೇಜಿಗೆ. ಸ್ವಲ್ಪ ಕೆಲಸ ಐತೆ ಅಂತ ಅವಂದ. ನಂದು ಪರೋಟ ಅದೆಲ್ಲ ಮಾಡೋದಾಯ್ತು. ಈಗ ನಾನು ಸ್ವಲ್ಪ ನಾಷ್ಟ ಮಾಡ್ಕೋತೀನಿ. ಫೋನ್ ತಗೊಂಬ ನೆನಪಲೆ. ಬಾಯ್. ಸಾವಕಾಶ ಹೋಗ್ಬಾ. ನೋಡಿ ಎಷ್ಟು ಕರೆಕ್ಟ್ ಫಿಟ್ ಬಟ್ಟೆ, ಎಷ್ಟು ಇದು ಮಾಡ್ಕೊಂಡು ಪರ್ಸನಾಲಿಟಿ ಮೇಂಟೈನ್ ಮಾಡ್ಕೊಂಡು ಎಷ್ಟು ಇದು ಮಾಡ್ಕೊತಾನು. ಆ ಬ್ಯಾಗ್ ಮೊದಲಿಂದನೂ ಐತೆ ಒಂದು. ನೋಡಿದ್ರೆ ಅಭಿಮಾನಿಗಳೇ ಇಷ್ಟೊಂದು ಕೆಲಸ ಇರ್ತಾವ, ಇವೆಲ್ಲ ಮಾಡೋವಿರ್ತಾವ. ಅದಕ್ಕೆ ಈಗ ಹುಡುಗರಿಗೆ ಅದು ಕಳಿಸ್ಕೊಟ್ಟೆ ಎಲ್ಲ ಆಯಿತು. ಈಗ ನಾನು ಸ್ವಲ್ಪ ನಾಷ್ಟ ಮಾಡ್ಕೋತೇನೆ. ನಾಷ್ಟ ಮಾಡ್ಕೊಂಡೆ ಆಮೇಲೆ ಸಿಗ್ತೀನಿ ನಿಮ್ಗೆ. ಅವಳು ಸಲ್ಮಾನ್ ನಾಷ್ಟ ಆಯಿತು, ಅವಳು ನಾಷ್ಟ ಮಾಡ್ಕೊಂಡು ಹೋಗ್ಯಾಳ. ಸ್ವಲ್ಪ ಬಟ್ಟೆ ತೆಗೆದಿಟ್ಟಿದ್ದೀನಿ, ಅವು ಬಟ್ಟೆ ಸ್ವಲ್ಪ ಎಲ್ಲ ಜಾಗ ಹಚ್ಚಬೇಕು. ಎಲ್ಲ ಮಾಡ್ಕೋತೀನಿ ಪಟಾಪಟ. ಯಜಮಾನ್ರ ಕಾಯಿಪಲ್ಲೆ ತೊಗೊಂಡು ಬಂದೇ ಬಿಟ್ರು ನೋಡಿ, ಚೀಲ ತುಂಬ್ಕೊಂಡು. ತರಕಾರಿ ತೊಗೊಂಬರೋಗ್ರಿ ಅನ್ನಂತಲೇ ತರಕಾರಿ ಮತ್ತೆ ಯಾಕೆ ಹೂವಿನ ಮಾಲೆ ತಂದಾರ ನೋಡಿ, ಚೀಲ ತುಂಬ ತೊಗೊಂಬಂದಿದ್ದಾರೆ. ಆಯ್ತು ಹೋಗಿ ನೋಡಿ, ಇಲ್ಲೇ ಅದಾರ ಯಜಮಾನ್ರೆ. ಚಲೋ ಆಯ್ತು, ಕರೆಕ್ಟ್ ಟೈಮ್ದಾಗ ಬಂದರು. ಭಾಳ ಏನು ಲೇಟ್ ಆಗಲಿಲ್ಲ. ಈಗ ಅವ್ರು ಬಿಟ್ಟು ಹೋದ್ರ ಬಂದು. ಚಲೋ ಆಯ್ತು. ಟೈಮ್ 11:30 ಆಯ್ತಲ್ಲ. ಮತ್ತು ಯಜಮಾನ್ರು ರೆಡಿ ಆದ್ರೆ ನೋಡಿ. ಈಗ ಬೆಳಗ್ಗೆಯಿಂದ ಇವತ್ತು ಹೊರಗೆ ಹೋಗಿ ತಿರುಗಾಡಿ ಬಿಸಿಲಾಗ ಎಲ್ಲ ಕೆಲಸಗಳು ಮಾಡ್ಕೊಂಬಂದರು. ಮತ್ತೀಗ ಹೊರಗಡೆ ಹೋಗ್ತಾ ಇದ್ದಾರೆ. ಎಲ್ಲೇ ರೀ ಸ್ಪೆಷಲ್ ಕಾಯಿಪಲ್ಲೆ ತೊಗೊಂಬರಕ್ಕೆ ಹೊಂಟಾರೆ. ಅಪ್ಪು ಮದ್ವೆಗೆ ಹೋಗಿದ್ದ, ಮತ್ತು ಅಲ್ಲಿ ಹೋಗಿ 1-2 ದಿನ ಇದು ಬಂದ ಮದುವೆಗೆ. ಮತ್ತು ಸಾಯಂಕಾಲ ಬಂದ್ರೆ ಅವ್ರ ಫ್ರೆಂಡ್ಸ್ ಎಲ್ಲ ಬಿಟ್ಟು ಹೋದ್ರೆ ಬಂದೆ. ಎಕ್ಸಾಮಾಗ ಹೋಗಿದ್ದ. ಅವ್ರ ಫ್ರೆಂಡ್ ಅವರ ಅಕ್ಕನ ಮದುವೆ ಇತ್ತು. ಈ ಸೈಡ್ ಅಲ್ಲೇ ಐತೆ ನೋಡಿ, ಈ ಕಡೆ ಭಾಳ ಅದೇ ಯೂಸ್ ಮಾಡ್ತಾರೆ ಅವ್ರ. ಈಗ ಒಂದು ಸ್ವಲ್ಪ ಅಂಗಡಿಗೆ ಹೋಗಿ ಸ್ಪೆಷಲ್ ಏನೋ ತರ್ತಾರೆ. ನಾನು ಪಟಾಪಟ ಅಡುಗೆ ಮಾಡ್ಕೊತೀನಿ. ಮತ್ತು ಅಪ್ಪ ಊಟ ಕೂಡ ಮಲ್ಕೊಂಡಿದ್ದಾನೆ. ಅಪ್ಪನೂ ರೆಸ್ಟ್ ಮಾಡ್ತಾ ಇದ್ದಾನೆ. ಮತ್ತು ಶಾಂಬು ಏನು ಇಲ್ಲಿ ನಡೆಸ್ಯಾಳ ಆಟ. ಆಕಿದ ಅಭ್ಯಾಸ ಆಕಿದೆಲ್ಲ ಚಾಲೂ ಮಾಡ್ಯಾಳ. ನಾನು ಅವಾಗಿಂದ ವಿಡಿಯೋ ಎಡಿಟಿಂಗ್ ಮಾಡತ್ತಿದ್ದೆ, ಮತ್ತು ಅಡುಗೆ ಅದು ಮಾಡ್ಬೇಕು ನನಗೆ. ಅದು ಸಲುವಾಗಿ ಪಟ ವಿಡಿಯೋ ಎಷ್ಟೊಂದು ತಲೆಗೆ ಎಣ್ಣೆ ಹಚ್ಕೊಂಡು ಚಪ್ಪ ಬಡ್ಕೊಂಡು ಕೂತಿದ್ದೀನಿ. ಭಾಳ ಅಂದ್ರೆ ಭಾಳ ಸೆಕೆ ಆಗ್ತಾಯಿದೆ, ಮಳೆ ಆಗ್ತಾಯಿಲ್ಲ. ಇಷ್ಟೊಂದು ಕ್ಲೈಮೇಟ್ ಇದಾಗ್ಬಿಟ್ಟೈತಿ. ಆಮೇಲೆ ವಿಡಿಯೋಗಳು ಭಾಳಷ್ಟು ನಾ ಮಾಡಿದ್ದೀನಿ, ಭಾಳ ಮಾಡೋಕ್ಕಾಗಿರಲಿಲ್ಲ. ಹಂಗೆ ನಾನು ಅಂದ್ರೆ ನೆಕ್ಸ್ಟ್ ಡೇದ ಹೀಗೆಲ್ಲ ಮಾಡಿದ್ದೀನಿ. ಎಲ್ಲ ನಿಮ್ಗೆ ಬಿಟ್ಟಿದ್ದೀನಿ. ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರೆಯೋಕೆ ಹೋಗಬೇಡ್ರಿ. ಮತ್ತು ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ.